ಹಲೋ ಎವ್ರಿವನ್, ವೆಲ್ಕಮ್ ಟು ಕೆ ಎನ್ ಅಕಾಡೆಮಿ ಯೂಟ್ಯೂಬ್ ಚಾನಲ್. ಸೊ ನಿನ್ನೆ ನೈಟ್ ನಾವೊಂದು ನೋಟಿಫಿಕೇಶನ್ ಅನ್ನ ಗ್ರೂಪಲ್ಲಿ ಶೇರ್ ಮಾಡಿದ್ವಿ, ನೀವು ನೋಡ್ಬೋದು. ಆ ನೋಟಿಫಿಕೇಶನ್ ರಿಲೀಸ್ ಆಗಿರ್ತಕ್ಕಂಥದ್ದು 31 ತಾರೀಕು, ಅಂದರೆ ನಿನ್ನೆ. ಓಕೆ, ಸೊ ಇದು ಡೋಂಟ್ ವರಿ, ಇದು ರಿಕ್ರೂಟ್ಮೆಂಟ್ ನೋಟಿಫಿಕೇಶನ್ ಅಲ್ಲ. ದಿಸ್ ಈಸ್ ನಾಟ್ ಎ ರಿಕ್ರೂಟ್ಮೆಂಟ್ ನೋಟಿಫಿಕೇಶನ್. ಓಕೆ, ಸೊ ತುಂಬ ಜನ ಕೇಳ್ತಿದ್ರೆ ಯಾವಾಗ ಕಾಲ್ ಮಾಡ್ತಾರೆ ಅಂತಂದೇಳಿ. ಸೊ ವೆಯ್ಟ್ ಮಾಡಿ, ಇದು ಕಾಲ್ ಮಾಡೋದಕ್ಕೆ ಇನ್ನೂ ಟೈಮ್ ಇದೆ. ಯಾಕೆಂತಂದ್ರೆ ಸೇಮ್ ನೀವೆಲ್ಲರಿಗೂ ಗೊತ್ತಿರ್ಬೋದು, ಒಳ ಮೀಸಲಾತಿ ಅಂತ ಏನು ಕರ್ನಾಟಕದಲ್ಲಿದೆ ಅದೆಲ್ಲ ಕ್ಲಿಯರ್ ಆಗಬೇಕು. ಅದಾದಮೇಲೆ ನಿಮಗೆ ಎಲ್ಲ ನೋಟಿಫಿಕೇಶನ್ ಕೂಡ ಬರುತ್ತೆ. ನಾನು ಹೇಳಿದಂಗೆ ಕೆ ಇ ಆಗಿರಬಹುದು, ರಿಗಾರ್ಡಿಂಗ್ ಮೆಡಿಕಲ್ ಕಾಲೇಜಸ್ಸು, ಕಿದ್ವಾಯ್ ಆಗಿರಬಹುದು. ಓಕೆನಾ, ದೆನ್ ಇದು ಕೂಡ ಇ ಎಸ್ ಐ ಸಿ. ಓಕೆ, ಇ ಎಸ್ ಐ ಸಿ ಆಗಿರಬಹುದು, ಜಯದೇವ್ ಆಗಿರಬಹುದು. ಓಕೆ, ಆಮೇಲೆ ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರ್ ಆಗಿರಬಹುದು. ಎಲ್ಲ ರಿಕ್ರೂಟ್ಮೆಂಟ್ಗಳು ಕೂಡ ಫಿಲ್ ಆಗುತ್ತೆ. ಫಸ್ಟ್ ಇನ್ನೊಂದು ತಿಳ್ಕೊಂಬಿಡಿ, ಇದು ಕಾಲಾಗಿರ್ತಕ್ಕಂಥದ್ದು ಕರ್ನಾಟಕ ಎಂಪ್ಲಾಯಿ ಸ್ಟೇಟ್ ಇನ್ಶೂರೆನ್ಸ್ ಸ್ಕೀಮ್ ಮೆಡಿಕಲ್ ಸರ್ವಿಸಸ್ ಅಂತಂದ್ರೆ ಕರ್ನಾಟಕ ಸ್ಟೇಟಲ್ಲಿ ಇರ್ತಕ್ಕಂಥ ಇ ಎಸ್ ಐ ಹಾಸ್ಪಿಟಲ್ಗಳಿಗೆ. ಓಕೆ, ನೀವು ಕೇಳಬಹುದು ಆಲ್ರೆಡಿ ಸೆಂಟ್ರಲ್ ಗೌರ್ಮೆಂಟಲ್ಲಿ ಆಗಿತ್ತು ಅಂತಂದೇಳಿ. ಸೊ ಸೆಂಟ್ರಲ್ ಗೌರ್ಮೆಂಟಲ್ಲೂ ಕೂಡ ನೋಡಿ, ಸೆಂಟ್ರಲ್ ಗೌರ್ಮೆಂಟಲ್ಲಿ ಆಗಿರ್ತಕ್ಕಂಥದ್ದು ಇ ಎಸ್ ಐ ಸಿ, ಸ್ಟೇಟ್ ಗೌರ್ಮೆಂಟಲ್ಲಿ ಆಗಿರ್ತಕ್ಕಂಥದ್ದು ಇ ಎಸ್ ಐ ಎಸ್. ಓಕೆನಾ, ನಾನು ನಿಮ್ಗೆ ತೋರಿಸ್ತೀನಿ ಹೆಂಗೆ ಅಂತಂದೇಳಿ. ಸೊ ಇ ಎಸ್ ಐ ಸಿ ಅಂತ ಅಂಡ್ರಲ್ಲಿ ನಮ್ಮ ಕರ್ನಾಟಕದಲ್ಲಿ ಓನ್ಲಿ 3 ಹಾಸ್ಪಿಟಲ್ ಮಾತ್ರ ಬರುತ್ತೆ. ಒಂದು ಗುಲ್ಬರ್ಗದಲ್ಲಿ ಇರತಕ್ಕಂಥದ್ದು, ಎರಡನೇದು ಪೀಣ್ಯ, ಮೂರನೇದು ರಾಜಾಜಿನಗರ. ಇದಕ್ಕೆ ಆಲ್ರೆಡಿ ರಿಕ್ರೂಟ್ಮೆಂಟ್ ಆಗಿದೆ. ಎಲ್ಲಿ ಅಂತಂತ ನೀವು ನೋಡಬಹುದು, ಯು ಪಿ ಎಸ್ ಸಿ ಮುಖಾಂತರ ಒಂದು ಕಾಲ್ ಆಗಿತ್ತು, ದೆನ್ ಸಿ ಆರ್ ಎ ಮೂಲಕ ಇನ್ನೊಂದು ಕಾಲ್ ಆಗಿತ್ತು. ಇದೆರಡರ ಮುಖಾಂತರ ಅವರು ಕಾಲ್ ಮಾಡಿದ್ರು. ಬಟ್ ಇ ಎಸ್ ಐ ಎಸ್ ಅಲ್ಲಿ ಅದು ಸ್ಟೇಟ್ ಗೌರ್ಮೆಂಟ್ ನಡ್ತಕ್ಕಂಥದ್ದು, ಅಂಡರ್ಲಿ ನಡ್ತಕ್ಕಂಥ ಆಸ್ಪತ್ರೆಗಳು, ಸ್ಟೇಟ್ ಗೌರ್ಮೆಂಟ್ ಇರತಕ್ಕಂಥ ಕಾರ್ಮಿಕ ಇಲಾಖೆಯವರು ಮಾಡ್ತಕ್ಕಂಥದ್ದು. ಇದು ಒಂದು ನೋಡಿ, ಇದು ಸಿ ಅಂಡರ್ ರೂಲ್ಸ್ ಅಷ್ಟೇ. ಇದು ಆಲ್ರೆಡಿ ಅವರು ಇವರು ಈ ನೋಟಿಫಿಕೇಶನ್ ಪ್ರಕಾರ ಆಲ್ರೆಡಿ ನಮಗೆ 15ನೇ ತಾರೀಕು ಮೇ 15ಕ್ಕೆ ಆಲ್ರೆಡಿ ಬಿಟ್ಟಿದ್ದಾರೆ. ಅಬ್ಜೆಕ್ಷನ್ಸ್ ಕೂಡ ರಿಸೀವ್ ಮಾಡಿದ್ದಾರೆ. ಅದಕ್ಕೋಸ್ಕರ 31ನೇ ತಾರೀಕು ಫೈನಲ್ ಕಾಪಿಯನ್ನು ರಿಲೀಸ್ ಮಾಡಿದ್ದಾರೆ. ಬಟ್ ಯಾವಾಗ ಬಿಟ್ಟಿದ್ರು, ಓಕೆನಾ, ಯಾರು ಅಬ್ಜೆಕ್ಷನ್ ಹಾಕಿದ್ರು ಅಂತ ಯಾರಿಗೂ ಗೊತ್ತಿಲ್ಲ, ಇವನ್ ನನಗೂ ಕೂಡ ಗೊತ್ತಿಲ್ಲ. ಓಕೆ, ಸೊ ನೀವು ನೋಡಬಹುದು ಇಲ್ಲಿ ದ ಡ್ರಾಫ್ಟ್ ಆಫ್ ಕರ್ನಾಟಕ ಎಂಪ್ಲಾಯಿ ಸ್ಟೇಟ್ ಇನ್ಶೂರೆನ್ಸ್ ಸ್ಕೀಮ್, ಓಕೆ, ಮೆಡಿಕಲ್ ಸರ್ವಿಸಸ್ ವಾಸ್ ಪಬ್ಲಿಷ್ಡ್ ಆಸ್ ರಿಕ್ವೈರ್ಡ್ ಬೈ ದ ಕ್ಲಾಸ್. ಓಕೆ, ಸಬ್ಸೆಕ್ಷನ್ ಇದೆಲ್ಲ ಕೊಟ್ಟಿದ್ದಾರೆ. ಅದಾದಮೇಲೆ ಕರ್ನಾಟಕ ಗೆಜೆಟ್ ಡೇಟೆಡ್ 15/5/2025 ಇನ್ವೈಟಿಂಗ್ ದ ಅಬ್ಜೆಕ್ಷನ್ ಅಂಡ್ ಸಜೆಷನ್ ಫ್ರಮ್ ಪರ್ಸನ್ಸ್ ಲೈಕ್ಲಿ ಟು ಬಿ ಅಫೆಕ್ಟೆಡ್ ವಿತಿನ್ 15 days. ನಿಮ್ಗೆ ಗೊತ್ತಿರಬಹುದು, ನಾವು ಕೂಡ ಯಾವುದು ಮುರಾರ್ಜಿ ಸ್ಕೂಲ್ ಕಾಲ್ ಆಗಿತ್ತಲ್ವಾ, ಅವಾಗ ಒಂದು ಸೇಮ್ ಕರ್ನಾಟಕ ರಾಜ್ಯ ಪತ್ರ ಬಂದಿತ್ತು. ಅದರಲ್ಲಿ ವಿತೌಟ್ ಎಕ್ಸಾಮ್ ಅಂತ ಇತ್ತು. ಓಕೆ, ವಿತೌಟ್ ಎಕ್ಸಾಮ್ ಮಾಡಬೇಕು ಅಂತ ಕೊಟ್ಟಿದ್ರು. ಸೊ ಅದಕ್ಕೆ ನಾವು ಕೂಡ ಗ್ರೂಪಲ್ಲೆಲ್ಲ ಹಾಕಿಬಿಟ್ಟು ಅಬ್ಜೆಕ್ಷನ್ ಹಾಕಿ ಅಂತಂದು ಹೇಳ್ಬಿಟ್ಟು ಅಬ್ಜೆಕ್ಷನ್ ಎಲ್ಲ ಹಾಕಿದ್ದೀವಿ. ಓಕೆನಾ, ಸೊ ಅದಿನ್ನು ಫೈನಲ್ ಕಾಪಿ ಬಂದಿಲ್ಲ. ಓಕೆ, ಸೊ ಅದರಲ್ಲಿ ನೋಡಬೇಕು ವೆದರ್ ಕನ್ಸಿಡರ್ ಮಾಡಿದಾರ ಮಾಡಿಲ್ಲ ಅಂತೇಳಿ. ಬಟ್ ಅಬ್ಜೆಕ್ಷನ್ ಹಾಕಿದಾಗ, ತುಂಬಾ ಜನ ಅಬ್ಜೆಕ್ಷನ್ ಹಾಕಿದಾಗ ಅವರು 100% ಕನ್ಸಿಡರ್ ಮಾಡಲೇಬೇಕು. ಓಕೆ, ಸೊ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, 15ನೇ ತಾರೀಕು ಬಿಟ್ಟಿದ್ದಾರೆ. ಓಕೆನಾ, ಇಲ್ಲಿ ಕೂಡ ಕೊಟ್ಟಿದ್ದಾರೆ, ದ ಸೆಟ್ ಗೆಜೆಟ್ ವಾಸ್ ಮೇಡ್ ಅವೈಲೇಬಲ್ ಟು ಪಬ್ಲಿಕ್ ಆನ್ 15/5/2025. ಬಟ್ ಯಾರಿಗೆ ಸಿಕ್ಕಿದೆ, ಯಾರು ಅಬ್ಜೆಕ್ಷನ್ ಹಾಕಿದರೆ ಗೊತ್ತಿಲ್ಲ. ಮತ್ತೆ ಕೊಟ್ಟಿದ್ದಾರೆ ಕೆಳಗಡೆ, ಅಂಡ್ ವೇರ್ ಆಸ್ ದ ಅಬ್ಜೆಕ್ಷನ್ಸ್ ಅಂಡ್ ಸಜೆಷನ್ಸ್ ರಿಸೀವ್ಡ್ ಇನ್ ದಿಸ್ ಬಿಹಾಫ್ ಹ್ಯಾವ್ ಮೇಡ್ ಕನ್ಸಿಡರ್ಡ್ ಬೈ ದ ಸ್ಟೇಟ್ ಗವರ್ಮೆಂಟ್. ಅಬ್ಜೆಕ್ಷನ್ಸ್ ರಿಸೀವ್ ಮಾಡಿದಾರಂತೆ, ಮತ್ತೆ ಕನ್ಸಿಡರ್ ಮಾಡಿದಾರಂತೆ. ಓಕೆ, ಯಾವಾಗ ಮಾಡಿದ್ರು, ಯಾರು ಮಾಡಿದ್ರು, ವಿ ಡೋಂಟ್ ನೋ. ಓಕೆ, ಸೊ ನೀವು ನೋಡಬಹುದು. ಸೊ ಮತ್ತೆ ಇದಕ್ಕೆ ಏನು ಸೊಲ್ಯೂಷನ್ ಅಂತ ಕೂಡ ನಾನು ಹೇಳ್ತೇನೆ ನಿಮಗೆ. ಓಕೆ, ನಾನು ನಿಮ್ಗೆ ಹೇಳಿದ್ದೆ ನೋಡಿ, ಕಮಿಷನ್. ಸೊ ಯಾವ್ಯಾವ ಪೋಸ್ಟ್ ಕಾಲ್ ಆಗಿದ್ದಾರೆ ಅಂತ ನೋಡ್ತಾ ಹೋಗೋಣ. ಒಂದು ಕಮಿಷನರ್ ಫಾರ್ ಇ ಎಸ್ ಐ ಎಸ್. ನಾನು ನಿಮಗೆ ಹೇಳಿದೆ, ಇ ಎಸ್ ಐ ಎಸ್ ಅಂತಂದ್ರೆ ಸ್ಟೇಟ್ ಗೌರ್ಮೆಂಟಲ್ಲಿ ಇರ್ತಕ್ಕಂಥದ್ದು ಮಾತ್ರ ಇ ಎಸ್ ಐ ಎಸ್ ಆಗುತ್ತೆ. ಸೆಂಟ್ರಲ್ ಗೌರ್ಮೆಂಟ್ ಇ ಎಸ್ ಐ ಸಿ ಆಗುತ್ತೆ. ಓಕೆ, ಸೊ ಸ್ಯಾಲ್ರಿ ಸ್ಕೇಲ್ ಇಲ್ಲಿ ನಿಮಗೆ ಸ್ಟೇಟ್ ಗೌರ್ಮೆಂಟ್ ಸ್ಯಾಲ್ರಿ ಅಪ್ಲೈ ಆಗುತ್ತೆ, ಸ್ಟೇಟ್ ಗೌರ್ಮೆಂಟ್ ಸ್ಯಾಲ್ರಿ. ಓಕೆ, ನಾಟ್ ದ ಸೆಂಟ್ರಲ್ ಗೌರ್ಮೆಂಟ್ ಸ್ಯಾಲ್ರಿ. ಓಕೆ, ಸೊ ನಾನು ಈಗ ನಮ್ಮ ಪೋಸ್ಟ್ ನೋಡ್ತಾ ಹೋಗೋಣ, ಯಾವ್ಯಾವ್ದು ಇಂಪಾರ್ಟೆಂಟ್ ಆಗಿದೆ. ಇವೆಲ್ಲ ನಮಗೆ ಬೇಕಾಗಿಲ್ಲ. ನಾನು ನೋಡಿ ಇನ್ನೊಂದು ನೋಡ್ಬೋದು, ಇನ್ಶೂರೆನ್ಸ್ ಮೆಡಿಕಲ್ ಆಫೀಸರ್ ಅಂತ ಇದೆ. ಸೊ ಯಾರಾದರೂ ನಿಮ್ಮ ರಿಲೇಟಿವ್ಸ್ ಅಲ್ಲಿ ಡಾಕ್ಟರ್ಸ್ ಆಗಿದ್ರೆ ಅವರು ಕೂಡ ಹೇಳ್ಬಹುದು. 751 ಪೋಸ್ಟ್ ಇದೆ. ಓಕೆ, ಮತ್ತೆ ನೆಕ್ಸ್ಟ್ ಯಾವ ಪೋಸ್ಟ್ ಇದೆ ಇಂಪಾರ್ಟೆಂಟ್ ನಮಗೆ ಬೇಕಾಗಿರ್ತಕ್ಕಂಥ, ನರ್ಸಿಂಗ್ ಸೂಪರ್ಡೆಂಟ್ ಗ್ರೇಡ್ 1. ಇಲ್ಲಿ 3 ಪೋಸ್ಟ್ ಇದೆ. ಓಕೆನಾ, ಇದು ಕೂಡ ನರ್ಸಿಂಗ್ ಸೂಪರ್ಡೆಂಟ್ ಆಗಿರಬೇಕು. ಸೇಮ್ ಪೋಸ್ಟಲ್ಲಿ 5 years ಎಕ್ಸ್ಪೀರಿಯನ್ಸ್ ಇರಬೇಕು ಅಂತ ಹೇಳಿದ್ದಾರೆ. ಓಕೆ, ದೆನ್ ಗ್ರಾಜುಯೇಟ್ ಬಿ ಫಾರ್ಮಸಿ ಆಗಿರ್ತಕ್ಕಂಥವ್ರು ಕೂಡ ಅಪ್ಲಿಕೇಶನ್ ಹಾಕಬಹುದು. ಓಕೆ, ದೆನ್ ನರ್ಸಿಂಗ್ ಸೂಪರ್ಡೆಂಟ್ ಗ್ರೇಡ್ 2 29 ಪೋಸ್ಟ್ ಇದೆ. ಇದು ಕೂಡ ಬೈ ಪ್ರಮೋಷನ್ ಇದೆ, ಮತ್ತೆ ಕೂಡ ಸೇಮ್ ಕ್ಯಾಡರ್ಲಿ 5 ವರ್ಷ ಇರಬೇಕಂತ ಕೇಳಿದ್ದಾರೆ. ಓಕೆ, ದೆನ್ ನರ್ಸಿಂಗ್ ಐಲ್ ಬಂತು ನೋಡಿ, ನರ್ಸಿಂಗ್ ಆಫೀಸರ್ 752 ಪೋಸ್ಟ್. ಓಕೆ, ಇದು ಸೇಮು ಸ್ಟೇಟ್ ಗೌರ್ಮೆಂಟ್ ಆಗಿರ್ತಕ್ಕಂಥ 7th ಪೇ ಸ್ಕೇಲ್ ಅದು.
ಓಕೆ. ಸೊ ಇಲ್ಲಿ ಕೊಟ್ಟಿದ್ದಾರೆ ಯಾವ ರೀತಿಯಾಗಿ ಮಾಡ್ಕೊಳ್ತೀವಿ ಅಂತಂತಂದ್ರೆ ಬೈ ಡೈರೆಕ್ಟ್ ರಿಕ್ರೂಟ್ಮೆಂಟ್ ಇನ್ ಅಕಾರ್ಡೆನ್ಸ್ ವಿತ್ ದ ಕರ್ನಾಟಕ ಸಿವಿಲ್ ಸರ್ವಿಸಸ್ ಡೈರೆಕ್ಟ್ ರಿಕ್ರೂಟ್ಮೆಂಟ್ ಬೈ ಕಾಂಪಿಟೇಟಿವ್ ಎಕ್ಸಾಮಿನೇಷನ್. ಸೊ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಮಾಡಿಬಿಟ್ಟು ತಗೊಳ್ತಾರೆ. ಓಕೆ ಓಕೆ ಆಯಿತು. ದೆನ್ ಮಸ್ಟ್ ಹ್ಯಾವ್ ಪ್ರೊಸೆಸ್ಡ್ ಎ ಡಿಪ್ಲೊಮಾ ಇನ್ ಜನರಲ್ ನರ್ಸಿಂಗ್ ಇಶ್ಯೂಡ್ ಬೈ ಎನ್ ಅಥಾರಿಟಿ ಅಥರೈಸ್ಡ್ ಬೈ ದ ಗೌರ್ಮೆಂಟ್ ಆಫ್ ಕರ್ನಾಟಕ. ಗೌರ್ಮೆಂಟ್ ಆಫ್ ಕರ್ನಾಟಕದಲ್ಲಿ ಓಕೆ ಅಂಡರ್ ಬರ್ತಕ್ಕಂಥ ನರ್ಸಿಂಗ್ ಸ್ಕೂಲ್ಗಳಲ್ಲಿ ಡಿಪ್ಲೊಮಾ ನರ್ಸಿಂಗ್ ಪಾಸ್ ಆಗಿರ್ಬೇಕಂತ ಅಷ್ಟೇ ಮೀನಿಂಗ್. ಆಮೇಲೆ ಮಸ್ಟ್ ಹ್ಯಾವ್ ರಿಜಿಸ್ಟರ್ಡ್ ಇನ್ ದ ಕರ್ನಾಟಕ ನರ್ಸಿಂಗ್ ಕೌನ್ಸಿಲ್. KNC ಕಂಪಲ್ಸರಿ ಇರಬೇಕು. ಯಾವುದೇ ಸ್ಟೇಟ್ ಗೌರ್ಮೆಂಟ್ ಆಗಿರಬಹುದು, ನಿಮ್ಮದು KNC ಕೇಳ್ತಾರೆ. ಅದಕ್ಕೆ ನಾನು ಏನು ಹೇಳ್ತೇನೆ ಅಂತಂದರೆ, ಬೇರೆ ಸ್ಟೇಟಲ್ಲಿ ನಮ್ಮ ಏಮ್ಸ್ಗಳಲ್ಲಿ ಬೇರೆ ಬೇರೆ ಏಮ್ಸಲ್ಲಿ ವರ್ಕ್ ಮಾಡ್ತಿರೋರಿಗೆ ವೆಯ್ಟ್ ಮಾಡಿ, ಕರ್ನಾಟಕ ರಿಜಿಸ್ಟ್ರೇಷನನ್ನು ಚೇಂಜ್ ಮಾಡ್ಸೋಕೆ ಹೋಗ್ಬೇಡಿ. ಯಾಕಂದ್ರೆ ನೀವು ಕರ್ನಾಟಕ ವಾಪಸ್ ಬರಬೇಕು ಅಂತಂತಂದರೆ ಮತ್ತೆ ಅಗೇನ್ ವಿ ನೀಡ್ ಟು ಚೇಂಜ್ ಟು KNC. ಓಕೆ, KNC ಮಾಡ್ಕೊಬೇಕಾಗುತ್ತೆ. ಸೊ ಒಂದು ಇಲ್ಲಿ ಅನ್ಯಾಯ ಆಗಿರ್ತಕ್ಕಂಥದ್ದು ಏನಪ್ಪ ಅಂತಂತಂದರೆ, ಸೊ BSc ಅವರಿಗೆ ಅನ್ಯಾಯ ಆಗಿದೆ. ಸೊ ನೀವು ಯಾರ್ಯಾರಿಗೆ BSc ಓಕೆ, ಯಾಕೆಂತಂದರೆ ಓನ್ಲಿ GNM ಮಾತ್ರ ಕೇಳಿದ್ದಾರೆ. ಸೊ BSc ಕೇಳಿಲ್ಲ. ಅದಕ್ಕೋಸ್ಕರ ನೀವೇನು ಮಾಡ್ಬೋದು, ನಾನು ಸಜೆಷನ್ ಕೊಡ್ತೀನಿ ಅಷ್ಟೇ. ಏನು ಮಾಡ್ಬೋದು ಅಂದರೆ ಮಿನಿಸ್ಟ್ರಿ ಓಕೆನಾ, ಲೇಬರ್ ಕರ್ನಾಟಕ ಕಾರ್ಮಿಕ ಇಲಾಖೆಗೆ ನೀವು ಪತ್ರವನ್ನು ಬರೀಬಹುದು. ಓಕೆ, ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಕೆಳಗಡೆ. ಓಕೆ, ಡೆಪ್ಯೂಟಿ ಸೆಕ್ರೆಟರಿ ಆಫ್ ಟು ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ ಆಫ್ ಲೇಬರ್. ಸೊ ಇವರಿಗೆ ನೀವು ಪತ್ರವನ್ನು ಬರೀಬಹುದು. ಈ ಥರ ಈ ಈ ಕರ್ನಾಟಕ ಪತ್ರವನ್ನು ನೀವು ಜಸ್ಟ್ ಅಟ್ಯಾಚ್ ಮಾಡಿಬಿಟ್ಟು ಈ ಥರ ಅನ್ಯಾಯ ಆಗಿದೆ, ಈ ಥರ ನಮಗೆ ಕನ್ಸಿಡರ್ ಮಾಡಿ ಅಂತಂದು ಹೇಳಿಬಿಟ್ಟು ನೀವು ಮಾಡ್ಬೋದು. BSc ಅವರು ಯಾರ್ಯಾರಿದ್ದೀರಾ ಮಾಡ್ಬೋದು. ಓಕೆ, ನೆಕ್ಸ್ಟ್ ಫಾರ್ಮಸಿ ಅವರು ಕೂಡ ನೋಡ್ಕೊಬೋದು. ಫಾರ್ಮಸಿ 404 ಪೋಸ್ಟ್ ಇದೆ. ಓಕೆನಾ. ಸೊ ಇಲ್ಲಿ ಕೊಟ್ಟಿದ್ದಾರೆ ಅವರಿಗೆ ಡಿಪ್ಲೊಮಾ ಕೊಟ್ಟಿದ್ದಾರೆ, ಮತ್ತು BSc ಕೂಡ ಗ್ರಾಜ್ಯುಯೇಟ್ ಫಾರ್ಮಸಿಸ್ಟ್ ಅಂತ ಕೂಡ ಕೇಳಿದ್ದಾರೆ. ಡೋಂಟ್ ವರಿ ಅವರಿಗೆ. BSc ನಮ್ಮ ನರ್ಸಿಂಗ್ ಅವ್ರಿಗೆ ಮಾತ್ರ ಅನ್ಯಾಯ ಆಗಿರೋದು. ಓಕೆ ನೋಡಿ, ಲ್ಯಾಬ್ ಟೆಕ್ನಿಷಿಯನ್ ಕೇಳಿದ್ದಾರೆ. ಓಕೆ, ಸೀನಿಯರ್ ಫಾರ್ಮಸಿ ಆಫೀಸರ್ ಕೂಡ ಕೇಳಿದ್ದಾರೆ. ಓಕೆ, ಅಷ್ಟು ಜೂನಿಯರ್ ಲ್ಯಾಬ್ ಟೆಕ್ನಿಷಿಯನ್ ಕೂಡ ಕೇಳಿದ್ದಾರೆ, ನಾನು ನೋಡಿದೆ ಇಲ್ಲಿ. ಓಕೆ, ಜೂನಿಯರ್ ಲ್ಯಾಬ್ ಟೆಕ್ನಿಷಿಯನ್ನು 56 ಪೋಸ್ಟ್ ಕೇಳಿದ್ದಾರೆ. ಸೊ ಎಲ್ಲ ಪೋಸ್ಟು ಕರೆಕ್ಟಾಗಿ ಕೇಳಿದ್ದಾರೆ. ಓಕೆನಾ. ಬಟ್ BSc ನರ್ಸಿಂಗ್ ಅವ್ರಿಗೆ ಮಾತ್ರ ತುಂಬ ಅನ್ಯಾಯ ಆಗಿರ್ತಕ್ಕಂಥದ್ದು. ಓಕೆ, ಸೊ ನಾವೇನು ಲಾಸ್ಟ್ ಐ ಥಿಂಕ್ ಅರೌಂಡ್ ಒಂದು 6 ಮಂತ್ಸ್ ಬ್ಯಾಕ್ ಏನೋ ಓಕೆನಾ, ಮೊರಾರ್ಜಿ ಸ್ಕೂಲ್ದು ಒಂದು ಸೇಮ್ ಕರ್ನಾಟಕ ರಾಜ್ಯ ಪತ್ರವನ್ನು ನೋಡಿದಾಗ ಏನು ನಾವು ಕೊಟ್ಟಿದ್ವಿ ಓಕೆನಾ, ಅಬ್ಜೆಕ್ಷನ್ ಹಾಕಿದ್ವಿ, ಅದೇ ಥರನೇ ಇಲ್ಲೂ ಕೂಡ ಅಬ್ಜೆಕ್ಷನ್ ಹಾಕ್ಬೋದು. ಯಾಕೆಂತ, ಬಟ್ ಇನ್ನೂ ರಿಕ್ರೂಟ್ಮೆಂಟ್ ಆಗೋದಕ್ಕೆ ಟೈಮ್ ಇದೆ. ಓಕೆನಾ. ಯಾಕೆ ಅಂತಂದರೆ ಒಳ ಮೀಸಲಾತಿ ಎಲ್ಲ ಕ್ಲಿಯರ್ ಆಗಬೇಕು. ಒಳ ಮೀಸಲಾತಿ ಕ್ಲಿಯರ್ ಆಗೋ ತನಕನೂ ಯಾವ ರಿಕ್ರೂಟ್ಮೆಂಟ್ ಕೂಡ ಆಗಲ್ಲ ಕರ್ನಾಟಕದಲ್ಲಿ. ಓಕೆ, ಸೊ ವೆಯ್ಟ್ ಮಾಡಿ. ಇಲ್ಲ ರಿಕ್ರೂಟ್ಮೆಂಟ್ ಬಂದಾಗಲೂ ಕೂಡ ನಾವು ಬೇಕಾದ್ರೆ ಅಷ್ಟೇ ಹಾಕ್ಬೋದು. ಓಕೆ, ಬಟ್ ಅದರೊಳಗಡೆ ನೀವು ಬೇಕಾದ್ರೆ ಪತ್ರಗಳನ್ನು ಬರೆಯಬಹುದು, ಯಾರ್ಯಾರು BSc ಕ್ಯಾಂಡಿಡೇಟ್ ಇಂಟ್ರೆಸ್ಟ್ ಇದ್ದಾರೆ ಅವರು. ಆಮೇಲೆ ಇನ್ನೂ ಎಲ್ಲಿ ಅನ್ಯಾಯ ಆಗುತ್ತೆ ಅಂತಂತಂದರೆ, ಸ್ಟೇಟ್ ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರ್ ಕಾಲ್ ಮಾಡಿದವರು ಕೂಡ ಏನಾಗುತ್ತೆ ಅಂತಂದರೆ 80% ಸಾರಿ 75% GNM ತಗೊಳ್ತಾರೆ, ಇನ್ನು 25% BSc ತಗೊಳ್ತಾರೆ. ಓಕೆ, ಇದು ಒಂದು ಕೂಡ ಅನ್ಯಾಯ ಆಗ್ತಾ ಇದೆ. ನಿಮ್ಗೆ ಗೊತ್ತಿರಲಿ ಅಂತ ಹೇಳ್ತಾ ಇದ್ದೀನಿ. ಓಕೆ, ಯಾರ್ಯಾರು BSc ಗ್ರಾಜ್ಯುಯೇಟ್ಸ್ ಇದ್ದಾರೆ ಅವರಿಗೆ ಇಲ್ಲಿ ಮತ್ತೆ 25%ಗೆ ಕೂಡ ಮತ್ತೆ ಓಕೆನಾ, ಈ GNM ಮಾಡಿರ್ತಕ್ಕಂಥವ್ರು PC-BSc ಮಾಡ್ತಾರೆ. PC-BSc ಮಾಡಿದ್ಮೇಲೆ ದೇ ಆರ್ ಎಲಿಜಿಬಲ್ ಟು ಟೇಕ್ ದಿಸ್ ಪೋಸ್ಟ್. ಓಕೆ, ಸೊ GNM ಮಾಡಿ BSc ಮಾಡಿದವರಿಗೆ ಡಬಲ್ ಅಪರ್ಚುನಿಟೀಸ್ ಇನ್ ಕರ್ನಾಟಕ. ಓಕೆ, ಬಟ್ ಡೈರೆಕ್ಟಾಗಿ ಬೇಸಿಕ್ BSc ಮಾಡಿರೋರಿಗೆ ಓಕೆ ಆಗಲ್ಲ. ಓಕೆ, ಓನ್ಲಿ 25% ಇರುತ್ತೆ. ಅದರಲ್ಲಿ ಮತ್ತೆ ಒಂದು 10ರಿಂದ 12% ಮತ್ತೆ ಅವರೇ ಹಾಕಿರ್ತಾರೆ, ಯಾರು PC-BSc ಮಾಡಿರ್ತಕ್ಕಂಥವ್ರು. ಇಲ್ಲಿ ಮತ್ತೆ ಡೈರೆಕ್ಟ್ ರಿಕ್ರೂಟ್ಮೆಂಟ್ ವಿತೌಟ್ ಎಕ್ಸಾಮ್ ಇರುತ್ತೆ. ಸೊ ಹಂಗಾಗಿ ಹೋರಾಟ ಮಾಡೋದು ತುಂಬ ಕಷ್ಟ ಇದೆ. ನಮ್ಮ ಉದ್ದೇಶ ಐ ಆಮ್ ನಾಟ್ ಅಗೇನ್ಸ್ಟ್ ದ GNM, BSc, PC-BSc. ಓಕೆ, ನಮ್ಮ ಉದ್ದೇಶ ಏನಪ್ಪ ಅಂತಂದರೆ ಯಾರ್ಯಾರು ನರ್ಸಿಂಗ್ ಮಾಡಿದ್ದಾರೆ ಎಲ್ಲರಿಗೂ ಜಾಬ್ ಸಿಗಬೇಕು. ಎಲ್ಲರಿಗೂ ಅಂತಂದ್ರೆ ಎಲ್ಲರಿಗೂ ಕೊಡೋಕ್ಕಾಗಲ್ಲ ಗೌರ್ಮೆಂಟಲ್ಲಿ. ಯಾರು ಎಲಿಜಿಬಲ್ ಕ್ಯಾಂಡಿಡೇಟ್ ಇದ್ದಾರೆ, ಈವನ್ BScಯಲ್ಲೂ ಕೂಡ ಎಲಿಜಿಬಲ್ ಕ್ಯಾಂಡಿಡೇಟ್ಸ್ ಇಲ್ಲ ಅಂತ ಗೌರ್ಮೆಂಟ್ ಥಿಂಕ್ ಮಾಡಬಾರ್ದು. BSc ಮಾಡೋರು ಇದ್ದಾರೆ, BScಯಲ್ಲೂ ಕೂಡ ಇಂಟೆಲಿಜೆಂಟ್ ಇದ್ದಾರೆ, ಕಷ್ಟಪಟ್ಟು ಓದಿರ್ತಾರೆ, ಅವ್ರಿಗೂ ಕೂಡ ನ್ಯಾಯ ಸಿಗಬೇಕು. ಮತ್ತು GNM ಕೂಡ ಕಷ್ಟಪಟ್ಟು ಓದಿರ್ತಾರೆ, ಅವ್ರಿಗೂ ಕೂಡ ನ್ಯಾಯ ಸಿಗಬೇಕು. ಈಕ್ವಲ್ ಆಗಿ ಕೊಡಿ, 50-50 ಕೊಡಿ ಅಲ್ವಾ. ಸೊ ಎಲ್ಲರಿಗೂ ಈಕ್ವಲ್ ಆಗಿ ಆಗುತ್ತೆ. ಸೊ ಅದು ಬಿಟ್ಟು ಒಬ್ಬರಿಗೆ ಅನ್ಯಾಯ ಮಾಡಬಾರ್ದು, ಒಂದು ಕಣ್ಣಿಗೆ ಬೆಣ್ಣೆ ಇನ್ನೊಂದು ಕಣ್ಣಿಗೆ ಸುಣ್ಣ ಅಂತ ಹೇಳ್ತೀವಲ್ಲ, ಆ ಥರ ಮಾಡಬಾರ್ದು ಅಂತ ನಮ್ಮ ಉದ್ದೇಶ ಅಷ್ಟೇ. ಓಕೆ, ಸೊ ಇಲ್ಲಿ ಕೂಡ ಆಗಿರೋದೇನೆ ನರ್ಸಿಂಗ್ ಆಫೀಸರ್ ಪೋಸ್ಟಲ್ಲಿ BScಯನ್ನು ಕೇಳದೆ ಇರ್ತಕ್ಕಂಥದ್ದು. ಓಕೆ, ಸೊ BSc ಬೇಕು. ಓಕೆನಾ. ಸೊ ಯಾರ್ಯಾರು BSc ಮಾಡಿದ್ದೀರಾ, ಯಾರ್ಯಾರಿಗೆ ಜಾಬ್ ಬೇಕು ಕರ್ನಾಟಕದಲ್ಲಿ ಅಂತ ಅಂದ್ಕೊಂಡಿದ್ದೀರಾ, ಸೊ ಅವರೆಲ್ಲರೂ ನೀವು ಮಿನಿಸ್ಟರ್ನ ಮೀಟ್ ಮಾಡಬಹುದು. ಓಕೆನಾ. ಈ ಥರ ರಿಕ್ರೂಟ್ಮೆಂಟ್ ರೂಲ್ಸ್ ಬಂದಿದೆ, ಅದರಲ್ಲಿ ನಮಗೆ ಅನ್ಯಾಯ ಆಗಿದೆ ಅಂತಂದೇಳಿ. ಓಕೆನಾ. ಸೊ ಇದು ನಾನು ಹೇಳಿರ್ತಕ್ಕಂಥದ್ದು ಓನ್ಲಿ ಈ C&R ರೂಲ್ಸನ್ನು ಎಕ್ಸ್ಪ್ಲೈನ್ ಮಾಡಿರೋದಷ್ಟೇ. ಆ್ಯಂಡ್ ಡೋಂಟ್ ವರಿ, ಈಸ್ ನಾಟ್ ದ ರಿಕ್ರೂಟ್ಮೆಂಟ್ ನೋಟಿಫಿಕೇಶನ್. ತುಂಬ ಜನ ನನಗೆ ಮೆಸೇಜ್ ಮಾಡಿ ಕೇಳಿದ್ದೀರಾ ಯಾವಾಗ ಕಾಲ್ ಆಗುತ್ತೆ ಅಂತ.
ಕರ್ನಾಟಕದಲ್ಲಿ ಇಟ್ಕೊಂಡ್ಬಿಡಿ. ನಾನು ಹೇಳಿದಂಗೆ ಇದೆಲ್ಲ ಕಾಲಾಗಬೇಕು ಅಂತಂತಂದರೆ ಒಳ ಮೀಸಲಾತಿ ಅಂತಕ್ಕಂಥದ್ದು ಕ್ಲಿಯರ್ ಆಗಬೇಕು. ಆವಾಗಲೇ ಇದು ರಿಕ್ರೂಟ್ಮೆಂಟ್ ನಡೆಯೋದು. ಓಕೆ, ಥ್ಯಾಂಕ್ ಯು.